ಶ್ರೀ ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ತೆ. ನಾನು ಏಕಾದಶಿ ಮಾಹಿತಿ ವಿಡಿಯೋ ಕೊಡ್ತೀನಲ್ಲ, ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. 3 ದಿನ ಉಪವಾಸ ಇರ್ಬೇಕಾ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಕೇಳ್ತಾ ಇದ್ದೀರಾ. ನಾನು ಹಾಕಿರ್ತಕ್ಕಂತಹ ವಿಡಿಯೋದಲ್ಲಿ ನೋಡಿ, ಇವತ್ತು ದ್ವಾದಶಿ 16, 17, 18 3 ದಿನ ಏಕಾದಶಿ ಇತ್ತು. 16ನೇ ತಾರೀಕು ದಶಮಿ ಇರುತ್ತೆ, 17 ಏಕಾದಶಿ, 18 ಇವತ್ತು ಗುರುವಾರ ಯತಿ ಏಕಾದಶಿ ಅಂತ ಇತ್ತು. ನಮ್ಮ ರಾಯರಿಗೆ ತುಂಬಾ ಇಷ್ಟವಾಗಿರೋದು. ಅಂದ್ರೆ ನಾನು ನಿರ್ಜಲ ಏಕಾದಶಿ ಇರ್ತೀನಿ, ಒಂದು ತೊಟ್ಟು ನೀರು ಕುಡಿದಿರಾ, ನನ್ನ ನೇಮ ಎಷ್ಟೇನ ಏಕಾದಶಿ ವ್ರತ ಮಾಡ್ತೀನಿ ಅಂತಂದ್ರೆ ದಶಮಿ ಅಂದ್ರೆ ಏಕಾದಶಿ ಹಿಂದಿನ ದಿವಸನ ದಶಮಿ ಅಂತ ಹೇಳ್ತಾರೆ. ಅವತ್ತಿನ ದಿವಸ 8 ಗಂಟೆ 8 ಒಳಗಡೆ ನೀವು ಊಟ ಮುಗಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಮತ್ತೆ ಏಕಾದಶಿ ದಿವಸ ಬೆಳಿಗ್ಗೆ ಬೇಗ ಎದ್ದಿ ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ, ಅಕಸ್ಮಾತ್ ಗಂಡ ಮಕ್ಕಳು ಎಲ್ಲರೂ ಇದ್ರೆ ಅವ್ರನ್ನ ಆಫೀಸಿಗೆ ಕಳಿಸಿ, ಮಕ್ಕಳನ್ನೆಲ್ಲ ಸ್ಕೂಲ್ ಕಾಲೇಜಿಗೆ ಕಳಿಸಿ, ಅತ್ತೆ ಮಾವ ಇದ್ರೆ ಅವ್ರಿಗೆ BP ಶುಗರ್ ಇರುತ್ತೆ, ಅವ್ರಿಗೆ ಉಪವಾಸ ಹಾಕಕ್ ಹೋಗ್ಬೇಡಿ. ನೀವು ಪೂಜೆ ಮಾಡೋ ತನಕ ಎಲ್ಲ ಮುಗಿಸ್ಕೊಳ್ಳಿ. ಅತ್ತೆ ಮಾವನ ಯಜಮಾನ್ರನ್ನ ಎಲ್ಲರನ್ನ ಕಳಿಸಿ ಇಷ್ಟೊತ್ತಿಗೆ ಪೂಜೆ ಮಾಡುವಂತ ಯಾವ ದೇವರುಗಳಿಲ್ಲ. 10 ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಳ್ಳಿ. ಇಲ್ಲ ನಾನು ಅದನ್ನು ಮಾಡಿ ಇದನ್ನು ಮಾಡ್ಕೋತೀನಿ, ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಬೆಳಿಗ್ಗೆ ಬೇಗ ಎದ್ದಿ ಮಾಡ್ಕೋತೀನಿ ಅಂತಂದ್ರು ಇನ್ನ ಖುಷಿನೇ. 5:30, 6 ಗಂಟೆ ಒಳಗಡೆ ಮಾಡೋದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಅವಾಗ ಬೇಕಾದ್ರೆ ನೀವು 4:15 ಎಷ್ಟು ಗಂಟೆ 6 ಗಂಟೆ ಒಳಗಡೆ ಮಾಡೋದನ್ನೆಲ್ಲ ಹಾಗೆ ಹೇಳೋದು, ಅಷ್ಟೊತ್ಕನ ಮಾಡ್ಕೊಳ್ಳಿ. ಆಮೇಲೆ ಏಕಾದಶಿ ಅಂತ ಅಂದಾಗ ನಿಮ್ಮ ಮನೆಯಲ್ಲೇ ತುಳಸಿ, ತುಂಬಾ ಜನ ಕೇಳಿದಿರ, ಅಕ್ಕ ನಾನು ಪಾಟಲ್ಲಿ ಹಾಕೊಂಡಿದ್ದೀನಿ ಅದನ್ನ ನಾನು ಇಡ್ಬೋದಾ ಅಂತ ಕೇಳ್ತೀರಾ. ನೀವು ಪೂಜೆ ಮಾಡ್ತಕ್ಕಂತಹ ಅರ್ಶನ ಕುಂಕುಮ ಎಲ್ಲ ಇಟ್ಟು ಕಡ್ಡಿ ಕರ್ಪೂರ ಹಚ್ಚಿರ್ತಕ್ಕಂತಹ ತುಳಸಿನ ಕಿತ್ತಿ ಅದನ್ನ ತಂದು ಯಾವುದೇ ದೇವ್ರಿಗೂ ಇಟ್ಟು ಪೂಜೆ ಮಾಡೋ ಹಾಗಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ರಾಯರಿಗೆ ಇಡಬೇಕು, ಮತ್ತೆ ವೆಂಕಟರಾಮ ಸ್ವಾಮಿಗೆ ಇಡಬೇಕು, ಲಕ್ಷ್ಮಿಗೆ ಇಡಬೇಕು ಅಂತ ಏನಾದ್ರು ಎಕ್ಸ್ಟ್ರಾ ಒಂದು ಪಾಟ್ ಇದ್ರೆ ಪಾಟಲ್ಲಿ ಹಾಕೊಂಡು ಅದನ್ನ ನೀವು ಪೂಜೆ ಮಾಡದೇ ಇರ್ತಕ್ಕಂತಹ ತುಳಸಿ ತಂದು ನಮ್ಮ ರಾಯರಿಗೂ ಇಡಿ, ಲಕ್ಷ್ಮಿಗಿಡಿ, ವೆಂಕಟರಾಮ ಸ್ವಾಮಿಗೂ ಇಡ್ತಾರೆ. ಗಣಪತಿಗೆ ಮಾತ್ರ ಇಡಂಗಿಲ್ಲ ತುಳಸಿನ, ಇನ್ನೆಲ್ಲಾ ದೇವ್ರಿಗೂ ಇಡ್ತಾರೆ. ಆಮೇಲೆ ದಶಮಿ ದಿವಸ ಯಾವುದೇ ಕಾರಣಕ್ಕೂ ಮನೇಲಿ ಹಾಕಿರೋ ತುಳಸಿನ ಕೀಳೋದಕ್ಕೆ ಹೋಗ್ಬೇಡಿ. ಸಂಜೆ ಹೊತ್ತಾದ್ಮೇಲೆ ಕೀಳ್ಬೇಡಿ. ಬೆಳಿಗ್ಗೆನೆ ಕಿತ್ತಿ ಒಂದು ಕವರ್ಗೆ ಹಾಕಿ ನೀರು ಚುಮ್ಕಿಸ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಡಿ. ಕವರ್ಗೆ ಹಾಕಿ ಇಟ್ಕೊಂಡು ಮನೇಲಿ ಹಾಕಿರೋ ಪಾಡ್ತಿದ್ದು. ಆಮೇಲೆ ಪೂಜೆ ಹೇಗ್ ಮಾಡ್ಬೇಕು ಅಂದ್ರೆ ನಮ್ಮ ರಾಯರ ಫೋಟೋನೆಲ್ಲ ಒರೆಸಿ ಗಂಧ ಇಟ್ಕೊಂಡು ತುಳಸಿ ಹಾಕಿ, ಏನೋ ನಿಮ್ ಮನೇಲಿ ಇರ್ತಾವ ಅಂಗಡಿಲಾದ್ರೂ ತಗೊಬನ್ನಿ, ಅಥವಾ ಮನೆ ಪಾಟಲ್ ಇರುತ್ತೆ ಕಿತ್ತು ಇಡಿ, ಒಂದ್ ಗ್ಲಾಸ್ ಅಲ್ಲಿ ನೀರಿಟ್ಟು ತುಳಸಿ ಹಾಕಿ ನಮ್ಮ ರಾಯರಿಗೆ ದೀಪ ಹಚ್ಚಿ. ಆಮೇಲೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ತುಪ್ಪದ ಬತ್ತಿ ಅಂತಂದ್ರೆ ನಾನು ಈ ರೀತಿ ಬೆಳಗ್ತೀನಲ್ಲ ಇದನ್ನ ತುಪ್ಪದ ಬತ್ತಿ ಅಂತ ಹೇಳ್ತಾರೆ. ನೋಡಿ, ಈ ತರದಲ್ಲಿ ನಾನು ಬೆಳಗೋದನ್ನ ತುಪ್ಪದ ಬತ್ತಿ ಅಂತಂದ್ರೆ. ಆಮೇಲೆ ಎಣ್ಣೆ ಬತ್ತಿ, ಇವಾಗ ಎಲ್ಲಾ ರಾಯರು ಮಠಗಳಲ್ಲೂ ಎಣ್ಣೆ ಬತ್ತಿ ಆರತಿ ಮಾಡೇ ಮಾಡ್ತಾರೆ. ಇದು ಏನಿಲ್ಲ, ಮಾಮೂಲಿ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಗೊತ್ತಿಲ್ಲದೆ ಇದ್ದವ್ರು ತಿಳ್ಕೊಳ್ಳಿ ಅಷ್ಟೇನೆ. ಈ ತರ ದೀಪಕ್ಕೆ ಹಾಕೋ ಬತ್ತಿನ ಎಣ್ಣೆಲಿ ಅಜ್ಜಿ 5 ಇಲ್ಲ 9 ಇಲ್ಲ 11 ಮಾಡ್ಕೊಂಡು ನಮ್ಮ ರಾಯರಿಗೆ ಬೆಳಗ್ಗೆ, ನಮ್ಮ ರಾಯರಿಗೆ ಆರತಿಗಳು, ತುಪ್ಪದ ಆರತಿಗಳು ಅಂದ್ರೆ ತುಂಬಾ ಇಷ್ಟ. ಆಮೇಲೆ ನಮ್ಮ ರಾಯರಿಗೆ ಪರಿಮಳ ಆಚಾರ್ಯರು ಅಂತ ಕರೀತಾರೆ. ಪರಿಮಳ ಹೂ ಒಂದು ನಮ್ಮ ರಾಯರಿಗೆ ತುಂಬಾ ಇಷ್ಟ. ಅಷ್ಟೇ, ಮಾಮೂಲಿ ಗಂಧದ ಕಡ್ಡಿ ಹಚ್ಚೋ ಆಗಿಲ್ಲ. ನಮ್ಮ ರಾಯರ ಫೋಟೋಗೆ ಕುಂಕುಮ ಇಡೋ ಆಗಿಲ್ಲ. ತುಂಬಾ ಜನದ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಬರ್ತಾ ಇದೆ, ನೋಡಿದೀನಿ. ಬೇಕಾದ್ರೆ ನಿಮ್ಗೆ ಡೌಟ್ ಇದ್ರೆ, ನನಗ್ ತಿಳಿದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಡೌಟ್ ಇದ್ರೆ ರಾಯರು ಮಾಡ್ತಾ ಹೋಗಿ ವಿಚಾರಿಸಿ. ಯಾವುದೇ ಕಾರಣಕ್ಕೂ ನಮ್ಮ ರಾಯರ ಫೋಟೋಗೆ ಕುಂಕುಮ ಹಚ್ಚೋ ಆಗಿಲ್ಲ, ಗಂಧ ಮಾತ್ರ ಇಡಬೇಕು. ಗಂಧ ನಿಮ್ಗೆ ಡೌಟ್ ಇದ್ರೆ ಯಾವ್ದ್ರಲ್ಲೋ ಮಠಗಳಲ್ಲಿ ಹೋಗಿ ಕೇಳ್ಕೊಳ್ಳಿ. ನನಗೆ ಗೊತ್ತಿರೋದು, ನಾನು ತಿಳಿದ ಮಟ್ಟಿಗೆ ಒಂದು 5-6 ಮಠಗಳಲ್ಲಿ ಕೇಳಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಗೊತ್ತಿರೋದು ಒಂದಷ್ಟು ಜನ ಅದಕ್ಕೂ ಕಮೆಂಟ್ಗಳು ಹಾಕ್ತಾರೆ, ಇವ್ರೇನ ಹೇಳೋದು ಹಂಗೆ ಹಿಂಗೆ. ನಾನು ಈ ತರ ಕಮೆಂಟ್ಗಳನ್ನ ನಾನು ನೋಡ್ಬಿಟ್ಟಿದ್ದೀನಿ, ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನನ್ನ ಫಾಲೋವರ್ಸ್ ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು, ನಾನು ಕೊಡ್ತೀನಿ. ಆಮೇಲೆ ರಾಯರಿಗೆ ಕುಂಕುಮಾರ್ಚನೆ ಕೂಡ ಮಾಡಕ್ ಹೋಗ್ಬಾರ್ದು. ನಮ್ಮ ರಾಯರಿಗೆ ಗಂಧ ಮಾತ್ರ ಇಡಬೇಕು ಅಷ್ಟೇ. ನಿಮ್ಗೆ ಆ ರೀತಿ ನಮ್ಮ ರಾಯರಿಗೆ ಅರ್ಚನೆ ಮಾಡಬೇಕು ಅಂತಂದ್ರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಒಂದು 5 ತರ ಬಿಡಿ ಹೂವುಗಳನ್ನೆಲ್ಲ ಮಾಡ್ಕೊಂಬಿಡಿ. ಬಿಡಿ ಹೂವು ಮಾಡ್ಕೊಂಡು ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಮಾಡಿ ಕುಂಕುಮಾರ್ಚನೆ ರಾಯರಿಗೆ ಮಾಡೋ ಹಾಗಿಲ್ಲ. ಇಲ್ಲ ಅಂತಂದ್ರೆ ಗಂದಿಗೆ ಅಂಗಡಿಗಳಲ್ಲಿ ಜಪಮಾಲೆ ಅಂತ ಸಿಗುತ್ತೆ, 108 ಇರುತ್ತೆ, ಎಣಿಸ್ಕೊಂಡ್ ತಗೊಬನ್ನಿ. ಅವ್ರು ಎಣಿಸ್ಬಿಟ್ಟೆ ಕೊಡೋದು. ಆ ರೀತಿ ಎಣಿಸ್ತೀರ ಯಾವ ಗಂದಿಗೆ ಅಂಗಡಿಲೂ ಕೊಡೋದಿಲ್ಲ. ಅದನ್ನ ಈ ತರ ಕೈನ ಈ ರೀತಿ ಇಟ್ಕೊಂಡು, ಎನರ್ಜಿ ಬೇಕು ಅಂತ ಅಂದ್ರೆ ಹಿಂಗೆ ಎದೆ ಹತ್ರ ಇಟ್ಕೊಬೇಕು. ಈ ಬೆರಳಿದೆ ನೋಡಿ, 2ನೇ ಬೆಳ್ಳು, ಉಂಗುರದ ಬೆಳ್ಳು, ಇದ್ರ ಮೇಲೆ ಹಾಕೋಬೇಕು. ಯಾವ್ದೇ ಕಾರಣಕ್ಕೂ ಈ ಬೆಳ್ಳನ್ನ ಟಚ್ ಮಾಡಕ್ ಹೋಗ್ಬಾರ್ದು. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳೋಕ ಈ ಬೆಳ್ಳನ್ನ ತೋರಿಸಬಾರ್ದು. ಈ ಬೆರಳು 2ನೇ ಬೆರಳ ಮೇಲೆ ಹಾಕೊಬೇಕು. ಹಿಂಗ್ ಇಟ್ಕೊಂಡು ಈ ಬೆರಳನ್ನ ಟಚ್ ಮಾಡಬಾರ್ದು. ಹಿಂಗೆ 108 ಸತಿ ಹಿಂಗೆ ಎದೆ ಹತ್ರ ಇಟ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಜಪ ಮಾಡಿ. ಬರೆಯಕ್ಕೆ ಬರ್ದೇ ಇದ್ದವರು ಜಪ ಮಾಡಿ, ಬರೆಯಕ್ಕೆ ಬರೋರು 108 ಸತಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೀ. ಯಾವ ಮಕ್ಕಳು ಓದಲ್ಲಿ ಹಿಂದಿರ್ತಾರೆ, ಹೇಳಿದ ಮಾತು ಕೇಳ್ತಾರಲ್ಲ, ತುಂಬಾ ಓದೋದಲ್ಲಿ ಡಲ್ ಆಗಿರ್ತಾರೆ, ಮತ್ತೆ ಆರೋಗ್ಯ ಸಮಸ್ಯೆ ಇರೋರು 108 ಸತಿ ಜಪ ಮಾಡಿಸಿ, ಮಾಲೆ ಕೊಟ್ಟು, ಜಪ ಮಾಲೆ ಕೊಟ್ಟು, ಇಲ್ಲ ಅಂತಂದ್ರೆ ಬರ್ಸಿ ಮಕ್ಳಿಗೆ. ಇವಾಗಿಂದನೇ ನಮ್ಮ ರಾಯರದು ಮೇಲೆ ಭಕ್ತಿ ಶ್ರದ್ಧೆ ಇಡ್ಸಿ ಮಕ್ಳುಗಳು ಎಲ್ಲರೂ ಕಲ್ತ್ಕೊಂತಾರೆ. ಇವಾಗಿಂದನೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಇವಾಗಿಂದಲೇ ಮಕ್ಕಳುಗಳಿಗೆ ಹೇಳ್ಕೊಡಿ ಅಷ್ಟೇ. ರಾಯರದು ಏಕಾದಶಿ 3 ದಿನ ಉಪವಾಸ ಏನು ಇರಂಗಿಲ್ಲ. ಆಮೇಲೆ ಬೆಳಗ್ಗೆಗೆ ದ್ವಾದಶಿಗೆ ಏನ್ ಮಾಡ್ಬೇಕು ಅಂತಂದ್ರೆ
ಬೆಳಗಿನ ಜಾವ ನಾನು ಏಕಾದಶಿ ಹೇಳಿದಾಗ ಟೈಮಿಂಗ್ಸ್ ಹೇಳಿರ್ತೀನಿ, ಇಷ್ಟು ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ಅಂತ. ಅಷ್ಟು ಗಂಟೆ ಒಳಗಡೆ ಪೂಜೆ ಮುಗಿಸಿ ಅವತ್ತಿನ ದಿವಸ ನಮ್ಮ ದ್ವಾದಶಿ ದಿವಸ ನೀವು ಅನ್ನ ತಿನ್ಬೋದು. ರಾಯರಿಗೆ ಮಾತ್ರ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರ್ತಕ್ಕಂಥದ್ದನ್ನ ಮಾತ್ರ ನೈವೇದ್ಯಕ್ಕೆ ಇಡಬೇಕು. ಇಲ್ಲ ಅಂತಂದ್ರೆ ಚಿತ್ರಾನ್ನ ಮಾಡ್ಕೊಳ್ಳಿ, ಈರುಳ್ಳಿ ಹಾಕ್ತಾ ಇರ್ತಕ್ಕಂಥದ್ದು. ಇಲ್ಲಾಂದ್ರೆ ಖಾರ ಪೊಂಗಲ್ ಮಾಡ್ಕೊಳ್ಳಿ, ಅದಕ್ಕೂ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇರೋದನ್ನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸಿಹಿ ಪಾಯಸ ಮಾಡ್ಕೊಳ್ಳಿ, ಮೊಸರನ್ನ ಮಾಡಿಡಿ, ಪುಳಿಯೋಗರೆ ಮಾಡಿಡಿ. ನೀವ್ ಏನೇ ನಮ್ಮ ರಾಯರಿಗೆ ಇಟ್ಟರು ಈರುಳ್ಳಿ ಬೆಳ್ಳುಳ್ಳಿ ಇಡಬಾರ್ದು. ಅಕಸ್ಮಾತ್ ನಮ್ಗೆ ಇವೆಲ್ಲ ಮಾಡಕ್ಕಾಗಲ್ಲ ಅಮ್ಮ, ನಾನು ಅನ್ನ ಸಾಂಬಾರ್ ಇಡ್ತೀನಿ ಅಂತ ಹೇಳಿರೋರು ತುಂಬಾ ಜನ ಇದ್ದಾರೆ. ಹಾಲು ಹಣ್ಣು ಇಡೋ ಶಕ್ತಿ ಇಲ್ಲ ಅಂತಂದ್ರೆ ಅಂತವ್ರಿಗೆ ನಮ್ಮ ರಾಯರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ಅಂತವ್ರ ಮನೆಗೆ ನಮ್ಮ ರಾಯರು ಬರೋದು. ಇವತ್ತು ಹೇಳಿದೀನಿ ಕೇಳಿಸ್ಕೊಳ್ಳಿ. ನಾವು ಆಡಂಬರದ ಪೂಜೆಗಳೆಲ್ಲ ಮಾಡ್ತೀವಿ ಅಂತೀವಲ್ವಾ, ಅಂತವ್ರ ಮನೆಗೆ ರಾಯರು ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಡವ್ರ ಮನೇಲಿ ನಮ್ಗೆ ಏನು ಇಲ್ಲಕ್ಕ ಒಂದೇ ಗ್ಲಾಸ್ ನೀರಿಟ್ಬಿಟ್ಟು ತುಳಸಿ ಹಾಕಿರ್ತಿರಲ್ಲ, ಅಂತವ್ರ ಮನೆಗೆ ರಾಯರು ಅನುಗ್ರಹ ಬೇಗನೆ ಆಗುತ್ತೆ. ಇದು ನನ್ನ ಅನುಭವದ ಮಾತು, ನಾನು ಹೇಳ್ತಾ ಇದ್ದೀನಿ. ದ್ವಾದಶಿ ದಿವಸ ರಾಯರಿಗೆ ಪೂಜೆ ಮಾಡಿ ನೈವೇದ್ಯ ಇಟ್ಟು ಒಂದ್ 10 ನಿಮಿಷ ಆದ್ಮೇಲೆ ನಾನು ಹೇಳಿರ್ತೀನಲ್ಲ ಟೈಮಿಂಗ್ಸ್ ನೋಡ್ಕೊಂಡು ತುಳಸಿ ತೀರ್ಥ ತಗೊಂಡು, ಅಂದ್ರೆ ರಾಯರಿಗೆ ಇಟ್ಟಿರೋ ತುಳಸಿ ತೀರ್ಥನೇ ತಗೊಂಡು ಕುಡ್ದು ಬಿಡ್ಬೇಡ್ರಿ. ನೀವ್ ಇನ್ನೊಂದ್ ಗ್ಲಾಸಲ್ಲಿ ತುಳಸಿ ತೀರ್ಥ ಇಟ್ಕೊಂಡಿರಿ. ರಾಯರ ಹತ್ರ ಇಟ್ಟಿರೋದಾದ್ರೆ ನೀವೊಂದ್ ತುಳಸಿ, ಅದು ರಾಯರಿಗೆ ಹಿಂಗೆ ನಿಮ್ಗೆ ಇನ್ನೊಂದ್ ಗ್ಲಾಸಲ್ಲಿ ಇಟ್ಕೊಳ್ಳಿ. ತುಳಸಿ ತೀರ್ಥ 3 ಸರಿ ಹಿಂಗ್ ತಗೊಂಡು ಆದ್ಮೇಲೆ ನೀವು ಪ್ರಸಾದ ಅಂದ್ರೆ ದ್ವಾದಶಿ ದಿವಸ ನೀವು ಉಪವಾಸ ಬಿಡ್ತಕ್ಕಂಥದ್ದು. ಅಂದ್ರೆ ಪೂಜೆ ಎಲ್ಲ ಆಗಿರುತ್ತೆ, ನೀವು ಬೇರೆ ಅಡಿಗೆ ಮನೆಗೆ ಎತ್ಕೊಂಡು ತಿನ್ಕೊಳ್ಳಿ. ರಾಯರ ಹತ್ರ ಇಟ್ಟಿರೋದು ಪ್ರಸಾದನ ಮಕ್ಳಿಗೆ ಅಥವಾ ನಿಮ್ಮ ಮನೆ ವಯಸ್ಸಾದವರು, ಹಿರಿಕರು, ಅತ್ತೆ ಮಾವ, ಅಪ್ಪ ಅಮ್ಮ ಯಾರಾದ್ರೂ ಇದ್ರೆ ಅವ್ರು ಕೊಡಿ. 3 ದಿವಸ ಅಲ್ಲ, ಏಕಾದಶಿ ಅಂದ್ರೆ ದಶಮಿ, ಏಕಾದಶಿ, ದ್ವಾದಶಿ ಕನ್ಫ್ಯೂಸ್ ಮಾಡ್ಕೊಬಿಡಿ. 3 ದಿವಸ. ನಾನು ಯಾವತ್ತು ಏಕಾದಶಿ ಮಾಹಿತಿ ಕೊಡ್ತೀನಿ, ದಶಮಿ ಅಂತ ಅಂದಾಗ ಅವತ್ತಿನ ದಿವಸ 8 ಒಳಗಡೆ ಊಟ ಮುಗಿಸ್ಕೊಳ್ಳೋದು. ಏಕಾದಶಿ ಅಂದ್ರೆ ಪೂರ್ತಿ ಉಪವಾಸ ಇರೋದು, ದ್ವಾದಶಿ ಅಂದ್ರೆ ಉಪವಾಸ ಬಿಡೋದು. ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ. ಏಕಾದಶಿ ಮಾಹಿತಿ ತುಂಬಾ ಜನ ಕೇಳಿದ್ದೀರಾ, ಅದಕ್ಕೆ ನಾನು ಕೊಟ್ಟಿದ್ದೀನಿ. ಏಕಾದಶಿ ದಿವಸ ಆಮೇಲೆ ತುಂಬಾ ಜನ ಕೇಳಿದ್ದೀರಾ, ಅದೊಂದು ಹೇಳ್ಬಿಡ್ತೀನಿ ನಾನು. ಅಕ್ಕ ನಾವು ತುಂಬಾ ನೇಮ ನಿಷ್ಠೆಯಿಂದ ಮಾಡ್ತೀವಿ, ಮಂಚದ ಮೇಲೆ ಮಲಗಬಹುದಾ ಅಂತ ಕೇಳ್ತಾ ಇದ್ದೀರಾ. ಇದು ನಿಮ್ಗೆ ಗೊತ್ತು, ನಾನು ಹೇಳೋ ಆಗಿಲ್ಲ. ಮಂಚದ ಮೇಲೆ ನಿಮ್ಗೆ ಗೊತ್ತಿರುತ್ತೆ, ಅಂಟು ಮುಂಟು ಎಲ್ಲ ಇರುತ್ತೆ. ಮಂಚದ ಮೇಲೆ ಮಲಗೋಕ್ ಹೋಗ್ಬೇಡಿ. ಏಕಾದಶಿ ವ್ರತ ನೇಮ ನಿಷ್ಠೆಯಿಂದ ಮಾಡೋರು ಯಾವುದೇ ಕಾರಣಕ್ಕೂ ಅವತ್ತಿನ ದಿವಸ ಮಧ್ಯಾಹ್ನ ಮಲಗೋಕ್ ಹೋಗ್ಬೇಡಿ. ಹಂಗೂ ನನ್ಗೆ ರೂಢಿಯಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ಕಣ್ಗೊಂದ್ ಸ್ವಲ್ಪ ನೀರ್ ಹಾಕೊಂಡು ಅವತ್ತೊಂದ್ ದಿವಸ ಅವಾಯ್ಡ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಬೆಳಗ್ಗೆಯಿಂದ ಮಾಡಿರೋ ಏಕಾದಶಿ ಏನದು ವ್ರತ ಆಚರಣೆ ಎಲ್ಲ ಏನು ಫಲ ಸಿಗೋದಿಲ್ಲ ನಿಮ್ಗೆ. ಆಮೇಲೆ ಅಕ್ಕ ಚಪ್ಲಿ ಹಾಕೊಂಬೋದಾ ಅಂತ ಕೇಳಿದಿರ. ನೀವು ಕೆಲ್ಸಕ್ಕೆ ಹೋಗೋ ಆಗಿದ್ರೆ ನಿಮ್ಮಿಷ್ಟ, ಅದು ನೀವು ಬಸ್ಸಲ್ಲಿ ಹೋಗ್ತಿರೋ, 2 ವೀಲರ್ ಅಲ್ಲಿ ಹೋಗ್ತಿರೋ, ಓನ್ ವೆಹಿಕಲ್ ಅಲ್ಲಿ ಹೋಗ್ತಿರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಗೆ ಒಳ್ಳೇದಾಗ್ಬೇಕು ಅಂತಂದ್ರೆ ಏಕಾದಶಿ ವ್ರತ ಮಾಡ್ಬೇಕಾದ್ರೆ ಕಾಲಕ್ಕೆ ಚಪ್ಲಿ ಹಾಕೊಂಡಿರಾ ಮತ್ತೆ ಮಧ್ಯಾಹ್ನದೊತ್ತು ಮಲಗ್ದಿರಾ ಮಾಡಿದ್ರೆ ತುಂಬಾ ಒಳ್ಳೇದು. ಮತ್ತೆ ನೀವು ಏಕಾದಶಿ ಮಾಡ್ತೀನಿ ಅಂತಂದ್ರೆ ಹಿಂದಿನ ದಿವಸನೇ ನೀವು ಹಾಕೊಳ್ತಕ್ಕಂತಹ ಬಟ್ಟೆನ ಮಡಿ ಮಾಡಿ ಇಟ್ಕೊಂಬಿಡಿ. ಏಕಾದಶಿ ದಿವಸ ಆದಷ್ಟು ಯೆಲ್ಲೋ ಕಲರ್, ಆರೆಂಜ್ ಕಲರ್ ಹಾಕೊಂಡ್ರೆ ನಮ್ಮ ರಾಯರಿಗೆ ತುಂಬಾ ಇಷ್ಟ. ಯೆಲ್ಲೋ ಕಲರ್, ಆರೆಂಜ್. ಏಕಾದಶಿ ದಿವಸ ಅದನ್ನ ಹಾಕೊಂಡು ನೀವು ಪೂಜೆ, ಡ್ರೆಸ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಸೀರೆನೇ ಉಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಏನೇ ಇದ್ರು ಮಡಿ ಮಾಡಿ ಇಟ್ಕೊಳ್ಳಿ. ದಶಮಿ ದಿವಸನೇ ಏಕಾದಶಿ ದಿವಸ ಮಡಿ ಉಟ್ಕೊಂಡು ಪೂಜೆ ಮಾಡಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋರು ಬರೆ ಕಾಲಲ್ಲಾದ್ರೂ ಹೋಗ್ಬೋದು. ನಿಮ್ಗೆ ರಾಯರು ಅನುಗ್ರಹ ಆಗ್ಬೇಕು, ನನ್ಗೆ ಒಳ್ಳೇದಾಗ್ಬೇಕು ರಾಯರಿಗೆ ಅಂತಂದ್ರೆ ಬರೆ ಕಾಲಲ್ಲಾದ್ರೂ ಹೋಗಿ, ಚಪ್ಪಲಿ ಹಾಕೊಂಡಾದ್ರೂ ಹೋಗಿ. ಅದು ನಿಮ್ ಇಷ್ಟಗಳು. ಯಾಕೆಂದ್ರೆ ರೋಡಲ್ಲೆಲ್ಲ ಗಲೀಜುಗಳು ಇರುತ್ತೆ, ಓಡಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಹಾಸಿಗೆ ಮೇಲಂತೂ ಮಲಗಕ್ಕೆ ಹೋಗ್ಬೇಡಿ, ನಿದ್ದೆನೂ ಮಾಡೋದಕ್ಕೆ ಹೋಗ್ಬೇಡಿ. ಏಕಾದಶಿ ಮಾಹಿತಿ ಎಷ್ಟು ತುಂಬಾ ಜನನೇ ಕೇಳಿದಿರ, ಹೇಳಿದೀನಿ. ಇದನ್ನ ಯೂಟ್ಯೂಬ್ ಅಲ್ಲೂ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹುಡ್ಕಕ್ ಆಗಲ್ಲ ಅಂತ ಅನ್ನೋರು ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ. ಯಾಕೆಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ವಿಡಿಯೋಗಳಿದಾವೆ, 4000 ಹತ್ತತ್ರ ಇದೆ. ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಕಡಿಮೆನೆ ಹಾಕಿದ್ದೀನಿ ವಿಡಿಯೋಸ್ಗಳು, ನಿಮ್ಗೆ ಬೇಗ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಏಕಾದಶಿ ಮಾಹಿತಿ ಯಾರಿಗೆಲ್ಲ ಡೌಟ್ ಇದೆ ಈ ವಿಡಿಯೋದಲ್ಲಿ ನಾನು ಪೂರ್ತಿ ಎಲ್ಲಾ ತರ ಏಕಾದಶಿ, ದಶಮಿ, ಏಕಾದಶಿ, ದ್ವಾದಶಿ ಬಗ್ಗೆ ಹೇಳಿದೀನಿ. ಉಪವಾಸ ಯಾವ ರೀತಿ ಇರಬೇಕು ಅಂತಾನು ಹೇಳಿದೀನಿ. ದಶಮಿ ದಿವಸ ನೀವು ಅನ್ನ ತಿನ್ಬೋದು. ಅನ್ನ ತಿನ್ಬಾರ್ದಾ ಅಂತ ಕೇಳಿದ್ದೀರಾ ಕೆಲವರು, ತಿನ್ಬೋದು. ಆಮೇಲೆ ನನಗೆ ಹುಷಾರಿಲ್ಲ ಅಂತ ಅನ್ನೋರು ಅವತ್ತಿನ ದಿವಸ, ಈ ಏಕಾದಶಿ ದಿವಸ ನಾನು ಉಪವಾಸ ಇರ್ತೀನಿ, ಇದು ಒಂಥರ ರಾಯರಿಗೆ ಸೇವೆನೇ ಆಗುತ್ತೆ. ಅವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಅನ್ನ ತಿನ್ನೋದಕ್ಕೆ ಹೋಗ್ಬೇಡಿ. ಈರುಳ್ಳಿ ಬೆಳ್ಳುಳ್ಳಿ ಆಗ್ತಿರ್ತಕ್ಕಂಥದ್ದನ್ನ ತಿನ್ನಕ್ ಹೋಗ್ಬೇಡಿ. ರೊಟ್ಟಿ, ಚಪಾತಿ, ಉಪ್ಪಿಟ್ಟು, ಈ ತರ ಅವಲಕ್ಕಿ ಎಲ್ಲ ಮಾಡ್ಕೊಂಡು ತಿನ್ಬೋದು. ಆ ಅವಲಕ್ಕಿಗೂ ಈರುಳ್ಳಿ ಹಾಕೋದಕ್ಕೆ ಹೋಗ್ಬಾರ್ದು. ಈ ರೀತಿ ಮಾಡ್ಕೊಂಡು ನೀವು ತಿಂದು, ನೀವು ರಾಯರಿಗೆ ಏಕಾದಶಿ ವ್ರತ ನಿಮ್ಗೆ ಹುಷಾರಿಲ್ಲ ಅಂತ ನಮ್ಮ ರಾಯರಿಗೆ ಎಲ್ಲ ಗೊತ್ತು, ಗೊತ್ತಿಲ್ಲದಿರೋದೇನಿಲ್ಲ, ನಮ್ಮ ರಾಯರಿಗೆ ಎಲ್ಲ ಗೊತ್ತಾಗುತ್ತೆ. ನೀವು ಈ ರೀತಿನೂ ನಮ್ಮ ರಾಯರಿಗೆ ಸೇವೆ ಮಾಡ್ಬೋದು. ಎಲ್ರಿಗೂ ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನನ್ಗೆ ಏನ್ ಗೊತ್ತಿದೆಯೋ, ಗೊತ್ತಿಲ್ಲದಿರೋದನ್ನ ಓದಿರ್ತೀನಿ, ಇಲ್ಲ ಯಾರ ಕೇಳಿರ್ತೀನಿ, ಇಲ್ಲ ರಾಯರು ಮಾಡ್ತಾರೆ ಅರ್ಚಕರುಗಳನ್ನ ಕೇಳ್ಕೊಬಂದು ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಏನಾರ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶ್ರೀ ಕೃಷ್ಣಾಯ ನಮಃ. ಓಂ ಗುರುಭ್ಯೋ ನಮಃ. ರಾಯರು ಅನುಗ್ರಹ ಎಲ್ರಿಗೂ ಸಿಗ್ಲಿ. ರಾಯರಿಗೆ ನಿಮ್ಮ ಕಷ್ಟಗಳೆಲ್ಲ ಬೇಗ ಪರಿಹಾರ ಆಗ್ಲಿ. ನಾನು ಒಂದೇ ಒಂದು ಮಾತು ಏನ್ ಹೇಳೋದು ಅಂತಂದ್ರೆ, ರಾಯರನ್ನ ನಂಬಿ ಅಪನಂಬಿಕೆ ಬೇಡ, ದೃಢ ನಂಬಿಕೆಯಿಂದ ರಾಯರನ್ನ ನಂಬುದ್ರೆ ನಮ್ಮ ರಾಯರು ಎಲ್ರಿಗೂ ಒಳ್ಳೇದ್ ಮಾಡೇ ಮಾಡ್ತಾರೆ.
ಎಲ್ರಿಗೂ ಒಳ್ಳೇದಾಗಲಿ.